ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಒಂದು ಭಾಳ ಪ್ರಮುಖವಾದಂಥ ಅಪ್ಡೇಟ್ ಇದೆ ನೋಡಿ. ಇವತ್ತು ಬಂದಿರುವಂಥದ್ದು 17/6/2026 ಕರ್ನಾಟಕ ಅಡ್ವಾನ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕರ್ತವ್ಯ ಅಪ್ಲಿಕೇಶನ್ ಮುಖಾಂತರವಾಗಿ ಕಾಮ್ಸಲ್ಲಿ ಹೇಗೆ ಈಗ ಪ್ರತಿಯೊಬ್ಬರು ಎಲ್ಲ ಇಲಾಖೆಯಲ್ಲಿ ಬರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಹಾಜರಾತಿಯನ್ನು ಆಗ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇದೆ. ಅಂದರೆ ಭಾಳ ಕಡ್ಡಾಯವಾಗಿ ಹೇಳಿರ್ತಕ್ಕಂಥ ಒಂದು ವಿಚಾರ ಇದು. ಸೊ ಯಾರು ಇದನ್ನು ಪಾಸ್ ಮಾಡಿರುವಂಥದ್ದು ಅಂದರೆ ಡಾಕ್ಟರ್ ಶಾಲಿನಿ ರಜನೀಶ್ ಅಂತ ಅಂದ್ಬಿಟ್ಟು, ದಟ್ ಈಸ್ ಚೀಫ್ ಸೆಕ್ರೆಟರಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು. ನೋಡೋಣ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕಡೆಯಿಂದ ಈ ಕಾಮ್ಸ್ ಹಾಜರಾತಿಗೆ ಸಂಬಂಧಪಟ್ಟ ಹಾಗೆ ನೋಡಿ. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 4/6/2026 ನಡೆದಂಥ ಎಲ್ಲ ಕಾರ್ಯದರ್ಶಿಗಳ ಸಭೆಯಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿ ನೌಕರರು ಕಡ್ಡಾಯವಾಗಿ ಸಮಯಕ್ಕೆ ಸರಿಯಾಗಿ ಕಚೇರಿಯಲ್ಲಿ ಹಾಜರಿರುವಂತೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅದರಂತೆ ಎಲ್ಲ ಅಧಿಕಾರಿ ಹಾಗೂ ನೌಕರರು ಕರ್ತವ್ಯ ಕಾಮ್ಸ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೋಂದಣಿ ಮಾಡಿಕೊಂಡು ಪ್ರತಿದಿನ ತಮ್ಮ ಹಾಜರಾತಿಯನ್ನು ಕಡ್ಡಾಯವಾಗಿ ದಾಖಲಿಸಬೇಕಿರುತ್ತದೆ. ಪ್ರಾಬ್ಲಮ್ ಏನು, ಯಾಕೆ ಪದೇ ಪದೇ ಇಲಾಖೆಯಿಂದ ಅಪ್ಡೇಟ್ ಬರ್ತಾ ಇದೆ? ಚೀಫ್ ಸೆಕ್ರೆಟರಿ ಅವರು ಈ ರೀತಿಯಾದಂಥ ಸುತ್ತೋಲೆಗಳಾಗಿರ್ಬೋದು, ಟಿಪ್ಪಣಿಗಳಾಗಿರ್ಬೋದು ಕಾಲಕ್ಕೆ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ? ಸ್ಟಿಲ್ ಇವತ್ತಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಇದೊಂದು ಅಪ್ಲಿಕೇಶನ್ಗೆ. ಹಾಗಾಗಿನೇ ಸ್ಟ್ರಿಕ್ಟ್ ಆಗಿ ಇದನ್ನು ಅವ್ರು ಹೇಳ್ತಾ ಇರುವಂಥದ್ದು. ನೋಡೋಣ, ಈಗ ಸ್ಕಾಲಪ್ ಮಾಡ್ತೀನಿ ನಾನು ಈ ಟಿಪ್ಪಣಿ ಪ್ರತಿಯನ್ನು. ನೋಡಿ ಇಲ್ಲಿ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ, ಅದೊಂದು ರೇಷಿಯೋ ಅವರೇ ಹೇಳಿಬಿಟ್ಟಿದ್ದಾರೆ. ದಿನಾಂಕ 16/6/2026 ಅಂಕಿಅಂಶಗಳ ಪ್ರಕಾರ, ಅಂದರೆ ನಿನ್ನೆವರೆಗೆ ಅಂತ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಇದುವರೆಗೂ ನೋಡಿ ಎಷ್ಟು 2,13,925 ಜನ, ಹತ್ತತ್ರ 2 ಲಕ್ಷಕ್ಕಿಂತ ಹೆಚ್ಚು ಅಂತ ಅಧಿಕಾರಿಗಳು ಮತ್ತು ನೌಕರರಾಗಿರ್ಬೋದು, ಇವರು ಈ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಯಾವುದೇ ರೀತಿ ರಿಜಿಸ್ಟ್ರೇಷನ್ನ ಇದುವರೆಗೂ ಮಾಡ್ಕೊಂಡಿಲ್ಲ ಅಂತ. ಹಾಗಾಗಿ ಈ ಜಿಲ್ಲಾವಾರು ಹಾಜರಾತಿ ಅಂಕಿಅಂಶಗಳನ್ನು ಪತ್ರದೊಂದಿಗೆ ಲಗತ್ತಿಸಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳೇನಿದೆ ಜಿಲ್ಲೆಯಾದ್ಯಂತ ಅವೆಲ್ಲವನ್ನು ಅನೆಕ್ಸರಲ್ಲಿ ಅವರು ಈಗಾಗಲೇ ಅಪ್ಡೇಟ್ ಮಾಡಿದ್ದಾರೆ. ಸೊ ಆದ್ದರಿಂದ ತಾವು ಈ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿ ತಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಅವರು ಹೇಳಿರುವಂಥದ್ದು ಚೀಫ್ ಸೆಕ್ರೆಟರಿ ಅವರು ತಮ್ಮ ಜಿಲ್ಲೆಗಳಲ್ಲಿ ಇದುವರೆಗೂ ಯಾರೆಲ್ಲ ಈ ಕರ್ತವ್ಯ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ, ಸೊ ಅಂಥ ಅಧಿಕಾರಿ ನೌಕರರನ್ನ ಕಡ್ಡಾಯವಾಗಿ ಇಮಿಡಿಯೇಟು ಕಂಪಲ್ಸರಿಯಾಗಿ ಅವರು ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು. ಸೊ ಹಾಗಾಗಿ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಿಕ್ಕೆ ಮತ್ತು ಈ ಬಗ್ಗೆ ಕೈಗೊಂಡಂಥ ಕ್ರಮದ ವರದಿಯನ್ನು 7 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದಾರೆ. ಇಲ್ಲಿ ಖಡಕ್ಕಾಗಿ 2 ವಿಚಾರ ಹೇಳಿದ್ದಾರೆ. ಮೊದಲನೇದು, ನಿಮ್ಮ ಜಿಲ್ಲೆಯಲ್ಲಿ ಬರತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಇದುವರೆಗೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ವೋ ಈ ಕರ್ತವ್ಯ ಆ್ಯಪ್ಸಲ್ಲಿ ಹಾಜರಾತಿಯನ್ನು ಹಾಕಲಿಕ್ಕೆ, ನೀವು ಅದನ್ನು ಸ್ಟ್ರಿಕ್ಟಾಗಿ ಹೇಳಬೇಕು ಅವ್ರಿಗೆ. ಸ್ಟ್ರಿಕ್ಟಾಗಿ ಹೇಳಿ ನೀವು ಏನು ಕ್ರಮ ಕೈಗೊಂಡ್ರಿ ಆ ನೋಂದಾವಣಿ ಮಾಡಲಿಕ್ಕೆ, ಆ ಕ್ರಮವನ್ನು ಕೂಡ ನಮಗೆ ವಿತಿನ್ 7 ಡೇಸಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ತುಂಬ ಸುಮ್ಮನೆ ಹೇಳಿಬಿಟ್ರೆ ಅವರು ಸಮ್ಟೈಮ್ಸ್ ಲೇಜಿ ಮಾಡ್ಬೋದು ಅಥವಾ ಡಿಲೇ ಮಾಡ್ಬೋದು. ಹಾಗಾಗಿ ಅವರು ನೀವೇನು ಕ್ರಮ ತೊಗೊಂಡಿದ್ದೀರಾ ಆ ವರದಿಯನ್ನು ಇಮಿಡಿಯೇಟ್ 7 ಡೇಸ್ ಒಳಗಡೆ, ಅಂದರೆ 1 ವೀಕ್ ಒಳಗಡೆ ಸೊ ಸಬ್ಮಿಟ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ನೋಡಿ ಯಾರ್ಯಾರಿಗೆ ಹೋಗಿದೆ ಪ್ರತಿ ಇದು, ಎಲ್ಲ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಂತ ಹೇಳಿದ್ದಾರೆ. ಸೊ ಇನ್ನು ಈ ಕರ್ತವ್ಯ ಅಪ್ಲಿಕೇಶನ್ ಮುಖಾಂತರವಾಗಿ ಏನು ಹಾಜರಾತಿ ಸಲ್ಲಿಸ್ತಾ ಇದ್ರು, ಆಲ್ಮೋಸ್ಟ್ ಈಗ ಕ್ರಮೇಣ ಅದು ಹಂತವಾಗಿ ಏನು ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ, ತಾಂತ್ರಿಕ ದೋಷಗಳಾಗಿರ್ಬೋದು ಮತ್ತು ಅಥವಾ ಈ ಬೇರೆ ಅಪ್ಲಿಕೇಶನ್ ಇಶ್ಯೂಸ್ ಏನಾಗ್ತಾಯಿದೆ ಅದು ಹಂತವಾಗಿ ಕಡಿಮೆ ಆಗ್ತಾಯಿದೆ. ಬಟ್ ಸ್ಟಿಲ್ ಆದರೂ ಕೆಲವೊಂದು ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಅಲ್ಲಿ ಯಾರೆಲ್ಲ ಈ ಇಲಾಖೆ ಅಂಡರಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ, ಸಿಬ್ಬಂದಿಗಳಾಗಿರ್ಬೋದು, ಅಧಿಕಾರಿಗಳು, ಅಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಮೇ ಬಿ ಅದು ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಇಲ್ಲಿ ಅಂದ್ಕೊಳ್ಬೋದು. ಯಾಕೆಂದರೆ ಇವರೇ ಮಾಡಬೇಕು. ಯಾಕೆಂದರೆ ನಿಮಗೆ ಈ ಸ್ಕೂಲ್ ಎಜುಕೇಷನ್ ಮತ್ತು ಲಿಟ್ರಸಿ ಕಡೆಯಿಂದ ದಿನ ಅಪ್ಡೇಟ್ಸ್ ಆಗ್ತಾ ಇರ್ತಾರೆ ಅವರು, ಏನೆಲ್ಲ ಸಮಸ್ಯೆಗಳಾಗುತ್ತೆ ಅದನ್ನು ಯಾವ ಥರ ಮಾಡಬೇಕು ಅಂತ ಅಂದ್ಬಿಟ್ಟು. ಅದು ಯೂಶ್ವಲಿ ನನ್ನ ಯೂಟ್ಯೂಬ್ ವಾಹಿನಿ ಶಾರ್ಟ್ಸಲ್ಲೂ ಅದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಹಾಗೆಯೇ ಅಲ್ಲೇನು ಪೋಸ್ಟ್ ಬರುತ್ತೆ ಅಫಿಷಿಯಲ್ ಆಗಿ ಅದನ್ನು ಕೂಡ ನನ್ನ ವಾಟ್ಸಾಪ್ಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಹಿನಿಗೆ ಮೆಂಬರ್ಶಿಪ್ ಆಗಿ ಲಿಂಕ್ ಅವೈಲೇಬಲ್ ಇದೆ. ಜೊತೆಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸ್ ಇದೆ, ದಯಮಾಡಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಈಗ ಟೆಲಿಗ್ರಾಮು ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ನೀಟ್ ಎಕ್ಸಾಮ್ ಏನು ಕಂಡಕ್ಟ್ ಆಗ್ತಾ ಇದೆ, ಹಾಗಾಗಿ ಸೊ 21ನೇ ತಾರೀಕು ತನಕ ಜೂನ್ 21ವರೆಗೂ ಅದು ಆ್ಯಕ್ಟಿವೇಟ್ ಆಗೋಲ್ಲ. ಈಗಾಗಲೇ ಜಸ್ಟ್ ಕನೆಕ್ಟಿಂಗ್ ಅಂತ ಬರ್ತಾ ಇದೆ, ಯಾವುದೇ ಪ್ರೊಸೀಜರ್ ಆಗ್ತಾ ಇಲ್ಲ, ಮೆಸೇಜ್ ಎಡಿಟ್ ಮಾಡಲಿಕ್ಕಾಗಲ್ಲ, ಶೇರ್ ಮಾಡಲಿಕ್ಕಾಗಲ್ಲ, ಹೀಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಟೆಲಿಗ್ರಾಮೇ ವರ್ಕ್ ಆಗ್ತಿಲ್ಲ, ನಿಷೇಧ ಮಾಡಿದರೆ ಜೂನ್ 21 ತನಕ. ಹಾಗಾಗಿ ಟೆಲಿಗ್ರಾಮು ಆಫ್ಟರ್ 21 ರಿಯಾಕ್ಟಿವೇಟ್ ಆಗುತ್ತೆ, ಅವಾಗೆಲ್ಲ ಅಪ್ಡೇಟ್ಸ್ ಹೋಗುತ್ತೆ. ಸೊ ಸದ್ಯಕ್ಕೆ ನನ್ನ ವಾಟ್ಸಪ್ ಕೂಡ ಇದೆ, ಅದರ ಮುಖಾಂತರವಾಗಿ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಅನಿಸ್ತು, ಇಮಿಡಿಯೇಟ್ ಇಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.